ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಊರು, ನೀರು, ತೇರು ಈ ಮೂರು ಬಿಟ್ಟವರು ಯಾರು? ಕುತಂತ್ರಿಗಳ ಕರಾಟಕ ದಮನಕ ಟ್ರೈಲರ್ ರಿಲೀಸ್ ಆಗಿದೆ. ಯೋಗರಾಜ್ ಭಟ್ ನಿರ್ದೇಶನದ ಕರಾಟಕ ದಮನಕ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ. ಮಾರ್ಚ್ 8ರಂದು ಶಿವರಾತ್ರಿ ಪ್ರಯುಕ್ತ ಈ ಸಿನಿಮಾ ತೆರೆ ಕಾಣಿದ್ದು, ಚಿತ್ರದಲ್ಲಿ ಉತ್ತರ ಭಾಗದ ನೀರಿನ ಸಮಸ್ಯೆ ವಿಭಿನ್ನ ಕಥೆಯ ಮೂಲಕ ಭಟ್ಟರ ಆಗಮನವಾಗಿದೆ ಮತ್ತು ಯೋಗರಾಜ್ ಭಟ್ ನಿರ್ದೇಶನದ ಬಹು ನಿರೀಕ್ಷಿತ ಕರಾಟಕ ದಮನಕ ಸಿನಿಮಾ ಬಿಡುಗಡೆಯಾಗಿದೆ. ಈವರೆಗೆ ಚಿತ್ರತಂಡ ಮಾತ್ರ ಹಾಡುಗಳನ್ನೇ ಬಿಡುಗಡೆ ಮಾಡಿ ಹಬ್ಬ ಮಾಡಿತ್ತು ಮತ್ತು ಕರಾಟಕ ದಮನಕ ಚಿತ್ರವು ರಿಲೀಸ್ ಆಗಿದೆ. ಕಾಕತಾಳಿ ಎಂಬಂತೆ ಹಾಡಿಗೂ ಸದ್ಯದ ಪರಿಸ್ಥಿತಿಗೆ ತಕ್ಕಂತೆ ಸಿನಿಮಾದ ಕತೆ ಮೂಡಿ ಬಂದಿದೆ ಮತ್ತು ಕರಾಟಕ ದಮನಕ ಸಿನಿಮಾದಲ್ಲಿ ನೀರಿನ ವಿಚಾರವನ್ನು ಪ್ರಧಾನವಾಗಿರಿಸಿಕೊಂಡಿದ್ದಾರೆ ನಿರ್ದೇಶಕ ಯೋಗರಾಜ್ ಭಟ್. ಅದರಂತೆ ಬಿರು ಬೇಸಿಗೆ ಸಮಯದಲ್ಲಿ ನೀರಿಲ್ಲದಿದ್ದರೆ ಏನಾಗಬಹುದು ಎಂಬ ಎಳೆಯನ್ನು ಕಥೆ ರೂಪದಲ್ಲಿ ಹಣೆದು ಪ್ರೇಕ್ಷಕರ ಮುಂದೆ ತರುತ್ತಿದ್ದಾರೆ ನಿರ್ದೇಶಕರು. ನೀರಿಲ್ಲದೆ ನಂದಿಕೋಲು ಗ್ರಾಮವನ್ನೇ ತೊರೆದಿದ್ದಾರೆ ಹಳ್ಳಿ ಜನ. ಇದೇ ಹಳ್ಳಿಯಲ್ಲಿ ಒಂದಷ್ಟು ನೀರಿನ ರಾಜಕೀಯ ಉಳ್ಳವರ ಹಾರಾಟ ಬಿಸಿ ಈ ಊರಲ್ಲಿ ಹಸಿಬಿಸಿ ಪ್ಯಾರು ಕಾಣಿಸಿದೆ. ಈ ನಡುವೆ ನಂದಿಕೋಲೂರು ಗ್ರಾಮದಲ್ಲಿ ಎದುರಾದ ನೀರಿನ ಸಮಸ್ಯೆ ಪರಿಹರಿಸಲು ಇವರಿಬ್ಬರ ಎಂಟ್ರಿ ಆಗುತ್ತದೆ. ಇದು ಸದ್ಯ ಚಿತ್ರದಲ್ಲಿ ಕಂಡಿದ್ದು ಎಂಬುದನ್ನು ಸಿನಿಮಾದಲ್ಲಿ ನೀವು ನೋಡಬಹುದಾಗಿದೆ. ಊರು, ನೀರು, ತೇರಿನ ಕತೆ ಹೇಳುತ್ತಾ ಈ ಮೂವರನ್ನು ಬಿಟ್ಟೋರು ಯಾರು ಎಂಬ ಪ್ರಶ್ನೆಗೆ ಸಿನಿಮಾದಲ್ಲಿ ಉತ್ತರ ಸಿಗಲಿದೆ. ಶಿವರಾಜ್ ಕುಮಾರ್, ಪ್ರಭುದೇವ್ ಮೊದಲ ಸಲ ಒಟ್ಟಿಗೆ ನಟಿಸಿರುವ ಕರಾಟಕ ದಮನಕ ಸಿನಿಮಾದಲ್ಲಿ ಶಿವಣ್ಣನಿಗೆ ಪ್ರಿಯಾ ಆನಂದ್ ಜೋಡಿಯಾದರೆ ನಿಶ್ವಿಕಾ ಪ್ರಭುದೇವಗೆ ನಾಯಕಿಯಾಗಿದ್ದಾರೆ. ಯೋಗರಾಜ್ ಭಟ್ ಮೂಲತಃ ಉತ್ತರ ಕರ್ನಾಟಕದವರು. ಅವರ ಪ್ರತಿ ಸಿನಿಮಾದಲ್ಲಿಯೂ ಅದರ ಎಳೆ ಇದ್ದೇ ಇರುತ್ತದೆ. ಅದರಲ್ಲೂ ಆ ಸೊಗಡಿನ ಹಾಡುಗಳಿಗೆ ಇವರು ಫೇಮಸ್. ಇದೀಗ ಕರಾಟಕ ದಮನಕ ಸಿನಿಮಾ ಮೂಲಕ ಉತ್ತರ ಕರ್ನಾಟಕ ಭಾಗದ ಬದುಕು ಮತ್ತು ಭಾವನೆಯ ಸಿನಿಮಾ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಬೇಸಿಗೆಯಲ್ಲಿ ಉತ್ತರ ಕರ್ನಾಟಕದ ಬದುಕು ಹೇಗಿರುತ್ತದೆ ಎಂಬುದನ್ನು ಕಣ್ಣಿಗೆ ಕಟ್ಟಿದಂತೆ ಟ್ರೇಲರ್ನಲ್ಲಿ ಕಟ್ಟಿಕೊಂಡಿದ್ದಾರೆ. ಯೋಗರಾಜ್ ಭಟ್ ಅವರ ಈ ಚಿತ್ರದ ಟ್ರೇಲರ್ಗೆ ಉತ್ತರ ಕರ್ನಾಟಕದ ಮಂದಿಯಿಂದಲೂ ಮೆಚ್ಚುಗೆ ಸಿಗುತ್ತಿದೆ. ಈಗಾಗಲೇ ಕಾಟೇರ ಸಿನಿಮಾ ಮೂಲಕ ದೊಡ್ಡ ಗೆಲುವು ದಾಖಲಿಸಿಕೊಂಡಿರುವ ರಾಕ್ಲೈನ್ ವೆಂಕಟೇಶ್ ಕರಾಟಕ ದಮನಕ ಸಿನಿಮಾಕ್ಕೂ ಬಂಡವಾಳ ಹೂಡಿದ್ದಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಯಾಗಿಯೂ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಭಿನ್ನ ಪಾತ್ರ ಘೋಷಣೆಯಲ್ಲಿ ಕಂಡಿದ್ದಾರೆ. ಪ್ರಭುದೇವ ಸಹ ಬಹು ವರ್ಷಗಳ ಬಳಿಕ ಕನ್ನಡಕ್ಕೆ ಬಂದಿದ್ದು ಕುತೂಹಲ ದುಪ್ಪಟ್ಟಾಗಿದೆ. ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.